ಬುಧವಾರ ಲೋಕಭವನದಲ್ಲಿ ಡಿಕೆಶಿ ಪ್ರಮಾಣ ವಚನ ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಚಿವರಿಗಾಗಿ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಹಾಗಿದ್ರೆ ಯಾರಿಗೆ ಒಲಿಯುತ್ತೆ ಡಿಕೆ ಸಂಪುಟದಲ್ಲಿ ಸ್ಥಾನ ಅನ್ನುವಂತಹ ಕುರಿತು ಕುತೂಹಲಗಳು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇದೆ. ಯಾರಿಗೆ ಒಲಿಯುತ್ತೆ ಡಿಕೆ ಸಂಪುಟದಲ್ಲಿ ಸ್ಥಾನಮಾನ? ಪ್ರಮಾಣ ವಚನ ಸ್ವೀಕರಿಸುವ ನೂತನ ಮಂತ್ರಿಗಳ ಪಟ್ಟಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಒಟ್ಟು 10 ಜನ ಮಂತ್ರಿಗಳಿಂದ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಸಿದ್ದು ಕಾನೂನು ಸಲಹೆಗಾರ ಪೊನ್ನಣ್ಣಗೂ ಸಂಪುಟದ ಸ್ಥಾನಮಾನ ಸಿಗುವ ಸಾಧ್ಯತೆ. 3 ಒಬಿಸಿ 2 ಎಸ್ಸಿ ಸಮುದಾಯಕ್ಕೆ ಸೇರಿದವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ 2 ಒಕ್ಕಲಿಗ 1 ಮುಸ್ಲಿಂ ಸಮುದಾಯ ಸೇರಿ ಡಿಕೆ ಸಂಪುಟ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಜ್ಯ ರಾಜಕಾರಣದ ಅತ್ಯಂತ ಪ್ರಮುಖ ಮತ್ತು ಬಹುನಿರೀಕ್ಷಿತ ಬೆಳವಣಿಗೆ ಈಗ ಆಗ್ತಾ ಇದೆ. ಇಡೀ ರಾಜ್ಯವೇ ಕಾಯ್ತಾ ಇದ್ದಂತಹ ಆ ಒಂದು ಕ್ಷಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಬುಧವಾರ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಒಂದು ಕಡೆ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಮತ್ತೊಂದು ಕಡೆ ಹೈಡ್ರಾಮವೇ ಕೂಡ ಶುರುವಾಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಲಾಭಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಲಾಭಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಕೆಲವರು ಲಾಭಿ ಮಾಡ್ತಾ ಇದ್ದಾರೆ. ಮೂರು ಕಡೆ ಲಾಭಿ ಆಗ್ತಾ ಇದೆ. ಕೊನೆಗೆ ಹೈಕಮಾಂಡ್ ಯಾರ ಒಂದು ಡಿಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ಆಗಿರ್ಬೋದು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಮೊದಲ ಸಂಪುಟ ರಚನೆಯಲ್ಲೇ ಸಖತ್ ಜಾಣ್ಮೆಯ ಲೆಕ್ಕಾಚಾರವನ್ನು ಹಾಕಿದಂತೆ ಕಾಣಿಸ್ತಾ ಇದೆ. ಜಾತಿ ಸಮೀಕರಣಕ್ಕೆ ಭಾರೀ ಮನ್ನಣೆಯನ್ನು ನೀಡಲಾಗಿದೆ. ನೋಡಿ, ಒಬಿಸಿ ಅಂದರೆ ಹಿಂದುಳಿದ ವರ್ಗದಿಂದ 3 ಸ್ಥಾನಗಳು, ಪರಿಶಿಷ್ಟ ಜಾತಿಯಿಂದ 2 ಸ್ಥಾನಗಳು, ಒಕ್ಕಲಿಗ ಸಮುದಾಯದಿಂದ 2 ಸ್ಥಾನಗಳು, ಮುಸ್ಲಿಂ ಸಮುದಾಯಕ್ಕೆ 1 ಸ್ಥಾನಮಾನವನ್ನು ನೀಡಬೇಕು ಅಂತ ಹೇಳಿ ಸಿದ್ಧತೆಗಳು ಆಗಿದೆ.